ನೀವು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಜರ್ನಿಯಲ್ಲಿದ್ರೆ ಊಟ ಆಗಿದ ತಕ್ಷಣ ಮಾಡುವಂತ ಈ 4 ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ. ಫಸ್ಟ್ ಒನ್, ಊಟ ಆದ ಕೂಡಲೇ ಕಾಫಿ ಕುಡಿಯೋದು. ತುಂಬಾ ಜನಕ್ಕೆ ಅಭ್ಯಾಸ ಇರುತ್ತೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಅಥವಾ ಊಟ ಆದ್ಮೇಲೆ ಕಾಫಿ ಕುಡಿಯೋದಕ್ಕೆ. ಅಂಡ್ ಕಾಫಿ ಕುಡಿಯೋದ್ರಿಂದ ನಮ್ದು ಬಾಡಿಗೆ ಕೆಫೇನ್ ಇಂಟೇಕ್ ಆಗುತ್ತೆ, ಅದು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡಲ್ಲ. ಸೊ ಅದರಿಂದ ನಮ್ದು ಫ್ಯಾಟ್ ಲಾಸ್ ಅಂತೂ ಆಗಲ್ಲ. ಸೆಕೆಂಡ್ ಒನ್, ಡೆಸರ್ಟ್ಸ್ ಅಥವಾ ಸ್ವೀಟ್ಸ್ನ ತಿನ್ನೋದು. ತುಂಬಾ ಜನಕ್ಕೆ ಅಭ್ಯಾಸ ಇರುತ್ತೆ ಊಟ ಆಗಿದ ತಕ್ಷಣ ಐಸ್ ಕ್ರೀಮ್ ತಿನ್ನೋದು ಅಥವಾ ಡೆಸರ್ಟ್ಸ್ ಏನಾದರೂ ತಗೊಳ್ಳೋದು. ಯಾವಾಗ ಶುಗರಿ ಐಟಮ್ಸ್ ನಾವು ಬಾಡಿಗೆ ಕೊಡ್ತೀವಿ ಅದು ನಮ್ಮ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗೋದಿಲ್ಲ. ಥರ್ಡ್ ಥಿಂಗ್, ಊಟ ಆದ ಕೂಡಲೇ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ತಿನ್ನೋದು. ಆ್ಯಂಡ್ ಕೆಲವೊಬ್ರು ಮಾಡ್ತಿರ್ತಾರೆ ಊಟ ಆದಮೇಲೆ ಬನಾನಾ ತಿನ್ನೋದು, ಊಟ ಆದಮೇಲೆ ಆ್ಯಪಲ್ ತಿನ್ನೋದು, ಮ್ಯಾಂಗೋ ತಿನ್ನೋದು. ಈ ಥರ ಮಾಡೋದ್ರಿಂದ ನಾವು ಊಟದಲ್ಲಿ ಆಲ್ರೆಡಿ ಸ್ವಲ್ಪ ಗ್ಲೈಸೆಮಿಕ್ ಇಂಡೆಕ್ಸ್ನ ಮೇಂಟೈನ್ ಮಾಡಿರ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಸ್ನ ತಿನ್ಬಿಟ್ರೆ ನಮ್ಮದು ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಅದು ನಮ್ಮ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್, ಊಟ ಆಗಿದ ತಕ್ಷಣ ಮಲ್ಕೊಳ್ಳೋದು. ತುಂಬ ಜನಕ್ಕೆ ಊಟ ಆಗಿದ ತಕ್ಷಣ ಮಲ್ಕೋಬೇಕು ಅಂತ ಅನ್ಸುತ್ತೆ. ಯಾವಾಗ ನಾವು ಊಟ ಮಾಡ್ತೀವಿ ನಮ್ಮದು ಡೈಜೆಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಊಟ ಆಗಿದ ತಕ್ಷಣ ಮಲ್ಗೋದ್ರಿಂದ ಆ ಫುಡ್ ನಮಗೆ ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ಆಗಿರುವಂಥ ಫುಡ್ ನಮಗೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಕೂಡ ನಮ್ಮದು ಫ್ಯಾಟ್ ಲಾಸ್ ಆಗೋದಿಲ್ಲ. ಥ್ಯಾಂಕ್ ಯು.